ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವರು ಫುಡ್ ತಗೊಂಡಾಗ ಈ ಡಾಕ್ಟರ್ ಬಂದಿದ್ದ ಟೈಮ್ಗೆ ನಾನು ಮನೇಲಿ ಇದ್ದಿದ್ದರಿಂದ ನಾನು ಕೊಡೋ ಟ್ಯಾಬ್ಲೆಟ್ನ ಪಕ್ಕಕ್ಕಿಟ್ಟು ಅವ್ರು ಬರೆದಿರೋ ಟ್ಯಾಬ್ಲೆಟೇ ತಂದು ತೋರಿಸ್ದೆ. ಆದರೆ ಈ ಡಾಕ್ಟರ್ಗೆ ಟ್ಯಾಬ್ಲೆಟ್ಸ್ ಬಗ್ಗೆ ಅನುಮಾನ ಯಾಕೆ ಬಂತು ಅಂದರೆ ನನ್ನ ಅನುಮಾನ ನಿಜ ಆಗಿದೆ. ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಬಂದಿರೋ ಡಾಕ್ಟರು ನಿಜವಾಗ್ಲೂ ಶ್ಯಾಮನೇ ಆಗಿರಬೇಕು. ಕರೆಕ್ಟಾಗಿ ಔಷಧಿ ಕೊಡ್ತಿಲ್ಲ ಅಂತ ಅನುಮಾನ ಬಂದು ಈ ಡಾಕ್ಟರ್ನ ಕಳಿಸಿದಾಳೆ. ಈ ಶ್ಯಾಮ ಎಷ್ಟು ಕ್ಲೆವರಾಗಿ ಪ್ಲಾನ್ ಮಾಡಿದಾಳೆ. ಅವತ್ತು ದೇವಸ್ಥಾನದಲ್ಲಿ ಆ ಪ್ರಸಾದನ ಇವಳೇ ತಿಂದಿದ್ರೆ ಪರಿಸ್ಥಿತಿ ಬೇರೆನೇ ಇರ್ತಿತ್ತು. ಆ ಪ್ರಸಾದನ ಮಾವ ತಿಂದಿದ್ರಿಂದ ಇಷ್ಟೆಲ್ಲ ಆಯ್ತು. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ತನಕ ಶ್ಯಾಮ ಹತ್ರ ಇರೋ ಫೋನ್ ಕಿತ್ಕೊಂಡ್ರೇನೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಶ್ಯಾಮನ ಮುಗಿಸಿದ್ರೇನೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅರ್ಥ ಆಗ್ತಾ ಇದೆ. ಈಗಲಿಂದಾನೇ ಆ ಕೆಲಸನ ಶುರು ಮಾಡಬೇಕು. ಏನ್ ಡಾಕ್ಟರ್ ನೀವು ಹೇಳ್ತಿರೋದು? ಹೌದು ಅಖಿಲ್, ನಾನು ಹೊಸದಾಗಿ ಬರೆದಿರೋ ಮೆಡಿಸನ್ಸೇ ಈಗಲೂ ಕೊಡ್ತಿದ್ದೀವಿ ಅಂದರು. ನಿಮ್ಮ ಐಶ್ವರ್ಯ ಅತ್ಗೆ ಆ ಟ್ಯಾಬ್ಲೆಟ್ ಸ್ಟ್ರಿಪ್ ಕೂಡ ತಗೊಂಡು ಬಂದು ನನಗೆ ತೋರಿಸಿದ್ರು. ಐಶ್ವರ್ಯ ಅತ್ಗೆ ನಿಮಗೆ ತೋರಿಸಿದ್ರಾ? ಹೌದು, ನಿಮ್ಮ ಐಶ್ವರ್ಯ ಅತ್ಗೆನೆ ಆ ಟ್ಯಾಬ್ಲೆಟ್ಸ್ ತಂದು ನನಗೆ ತೋರಿಸಿದ್ರು. ಆದರೆ ನಂಗೊಂದು ಚಿಕ್ಕ ಡೌಟಾ? ಏನ್ ಡಾಕ್ಟರ್ ಅದು? ಐಶ್ವರ್ಯ ತೋರಿಸಿದ ಆ ಸ್ಟ್ರಿಪ್ನಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಖಾಲಿ ಆಗಿಲ್ಲ. ಅದರಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ಹಾಗೇ ಇತ್ತು. ಅದಕ್ಕೆ ನನಗೆ ಡೌಟ್ ಬಂತು, ಆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರಾ ಇಲ್ವಾ ಅಂತ. ಒಮ್ಮೆ ಕೊಡ್ತಿರೋದೇ ಆದರೆ ಕೊಡ್ತಿರೋ ಸ್ಟ್ರಿಪ್ಸ್ ಮುಗಿದು ಹೊಸ ಸ್ಟ್ರಿಪ್ ಕೊಡ್ತಿದ್ದಾರಾ ಅನ್ನೋದೇ ನನ್ನ ಅನುಮಾನ. ಅದನ್ನು ಕೇಳೋಣ ಅಂದ್ಕೊಂಡಿದ್ದೆ, ಆದರೆ ಲಾಯರ ಕ್ವಶನ್ ಮಾಡಿದ್ರೆ ಕೇಳೋದು ಸರಿಯಲ್ಲ ಅಂತ ಸುಮ್ಮನಾದೆ. ಯಾವುದಕ್ಕೂ ಒಳ್ಳೇದು, 2-3 ದಿನದಲ್ಲಿ ಟೈಮ್ ನೋಡಿಕೊಂಡು ನಾನೇ ನಿಮ್ಮ ಮನೆಗೆ ಹೋಗಿ ಬರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನೋ ಡೌಟ್ ಶ್ಯಾಮ, ಹೊಸ ಟ್ಯಾಬ್ಲೆಟ್ಸ್ ಕೂಡ ಐಶ್ವರ್ಯ ಅತ್ಗೆ ಡ್ಯಾಡಿಗೆ ಕೊಟ್ಟಿರಲ್ಲ. ಅದಕ್ಕೆ ಡ್ಯಾಡಿಗೆ ಏನೂ ಗುಣ ಆಗ್ತಾ ಇಲ್ಲ. ಗುಣ ಆಗೋದಿರಲಿ, ದಿನದಿನಕ್ಕೂ ಡ್ಯಾಡಿ ಆರೋಗ್ಯ ಇನ್ನೂ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಖಂಡಿತ ಐಶ್ವರ್ಯ ಅತ್ಗೆನೆ. ಇಷ್ಟು ಟೈಮು ಅತ್ಗೆ ಎಷ್ಟು ತಪ್ಪು ಮಾಡಿದ್ರು, ಎಷ್ಟು ಕುತಂತ್ರ ಮಾಡಿದ್ರು ಸುಮ್ಮನಾದ್ವಿ, ಕ್ಷಮಿಸಿದ್ವಿ. ಅವರ ನಿಜ ಸ್ವರೂಪ ಮಮ್ಮಿಗೆ ಡ್ಯಾಡಿಗೆ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ ಅಂತ ಅವ್ರು ಮಾಡಿರೋ ಮೋಸಗಳು, ಕುತಂತ್ರಗಳು ಯಾರಿಗೂ ಹೇಳ್ದೇ ಇದ್ವಿ. ಆದರೆ ಈಗ ಡ್ಯಾಡಿ ಪ್ರಾಣ ಜೊತೆ ಆಟಾಡ್ತಾ ಇದ್ದಾರೆ. ಅವರು ಇನ್ನೂ ಸುಮ್ಮನಿರಬಾರ್ದು, ಇನ್ನು ಅವ್ರನ್ನ ಕ್ಷಮಿಸಬಾರ್ದು. ಹೇಳ್ಬಿಡೋಣ, ಅವ್ರ ನಿಜ ಸ್ವರೂಪ ಎಲ್ರಿಗೂ ಹೇಳ್ಬಿಡೋಣ. ಈಗಲೇ ಹೋಗಿ ಐಶ್ವರ್ಯ ಅತ್ಗೆ ಬಗ್ಗೆ ಮಮ್ಮಿಗೆ ಎಲ್ಲ ಹೇಳ್ಬಿಡ್ತೀನಿ. ಏನಂದ್ರೆ ನಿಲ್ಲಿ. ಇಲ್ಲ ಶ್ಯಾಮ,
ನನ್ನ ತಡಿಬೇಡ. ಇಲ್ಲ ರೀ, ನಾನು ಹೇಳೋದನ್ನ ಕೇಳಿ. ಏನು ಅಂದ್ರೆ ನೀವು ಆವೇಶ ಪಡಬೇಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾವ ಹಾಗೆ ಮಂಚ ಹಿಡ್ದಿದ್ದಕ್ಕೆ ಅತ್ತೆಗೆ ತುಂಬಾ ನೋವಾಗಿದೆ. ಈ ರೀತಿ ಪರಿಸ್ಥಿತಿಲಿ ಐಶ್ವರ್ಯ ಅಕ್ಕನ ಬಗ್ಗೆ ಗೊತ್ತಾದ್ರೆ ಅತ್ತೆ ಇದನ್ನ ತಡ್ಕೊಳಲ್ಲ. ಐಶ್ವರ್ಯ ಅಕ್ಕ ಅಂದ್ರೆ ಅತ್ತೆಗೆ ತುಂಬಾ ನಂಬಿಕೆ ಅಂತ. ಐಶ್ವರ್ಯ ಅಕ್ಕ ನಂಬಿಕೆ ದ್ರೋಹ ಮಾಡಿದ್ಲು ಅಂತ ಗೊತ್ತಾದ್ರೆ ಅತ್ತೆ ಪರಿಸ್ಥಿತಿ ಹೇಗಿರುತ್ತೋ ಅಂತ ಒಂದ್ಸಲ ಯೋಚನೆ ಮಾಡಿ. ಸಡನ್ ಆಗಿ ಅತ್ತೆಗೆ BP ಹೆಚ್ಚಾಗಿ ಬಿದ್ದು ಹೋದ್ರೆ ಏನ್ ಮಾಡೋದು? ಹಾಗೆ ಅಂತ ಐಶ್ವರ್ಯ ಅತ್ತಿಗೆ ಮಾಡ್ತಿರೋದನ್ನ ಸಹಿಸ್ಕೋಬೇಕಾ? ಡ್ಯಾಡಿಗೆ ಅಷ್ಟು ತೊಂದರೆ ಕೊಡ್ತಿದ್ರು ನೋಡ್ತಾ ಸುಮ್ಮನೆ ಇರ್ಬೇಕಾ? ಹಾಗೆ ಹೇಳ್ತಿಲ್ಲ ರೀ, ನಾನು ಹಾಗೆ ಹೇಳ್ತಿಲ್ಲ. ಐಶ್ವರ್ಯ ಅಕ್ಕ ಮಾಡಿರೋ ಮೋಸಕ್ಕೆ ನಾವು ಸುಮ್ಮನೆ ಇರಬಾರ್ದು. ಮಾವಂಗವಳು ಅನ್ಯಾಯ ಮಾಡ್ತಿದ್ರೆ ನೋಡ್ತಾ ಸುಮ್ಮನಿರೋದು ಬೇಡ. ಮಾವನ್ನ ಹೇಗ್ ಕಾಪಾಡಬೇಕು ಅಂತ ಯೋಚನೆ ಮಾಡೋಣ ನಾವು. ಈಗ ನಾವು ಆ ವಿಷಯನ್ ಬಿಟ್ರೆ ಬೇರೆ ಏನು ಯೋಚನೆ ಮಾಡಬಾರ್ದು. ಮಾವ ಹುಷಾರಾದ್ಮೇಲೆ, ಪರಿಸ್ಥಿತಿ ಸರಿ ಹೋದ್ಮೇಲೆ ಆಗ ಐಶ್ವರ್ಯ ಅಕ್ಕನ್ಗೆ ಒಂದ್ ಸರಿಯಾದ ಪಾಠ ಕಲ್ಸೋಣ. ಅಲ್ಲಿ ತನಕ ನೀವು ಅರ್ಜೆಂಟ್ ಮಾಡಬೇಡಿ ಪ್ಲೀಸ್. ಓಕೆ ಶ್ಯಾಮ, ನಿನ್ನಿಷ್ಟ. ಐಶ್ವರ್ಯ ತೋರಿಸಿದ ಸ್ಟ್ರಿಪ್ನಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಖಾಲಿ ಆಗಿಲ್ಲ. ಏನಂದ್ರೆ ಏನಾಯ್ತ್ರಿ? ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಮಾವನ್ ಬಗ್ಗೆನಾ? ಹೌದು ಶ್ಯಾಮ, ಐಶ್ವರ್ಯ ಅತ್ತಿಗೆ ಡ್ಯಾಡಿಗೆ ಆ ಮೆಡಿಸಿನ್ಸ್ ಕೊಡ್ತಿಲ್ಲ ಅಂತ ಗೊತ್ತಾದ್ಮೇಲೂ ನಾವಿನ್ನು ಲೇಟ್ ಮಾಡಬಾರ್ದು ಶ್ಯಾಮ. ಏನಾದರೂ ಮಾಡಿ ಡ್ಯಾಡಿಗೆ ಕರೆಕ್ಟ್ ಟ್ಯಾಬ್ಲೆಟ್ಸ್ ಕೊಡಬೇಕು. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಏನು ಅಂದ್ರೆ ಒಂದ್ ಕೆಲ್ಸ ಮಾಡೋಣ. ಏನ್ ಶ್ಯಾಮ? ನೀವು ಅತ್ತೆಗೆ ಫೋನ್ ಮಾಡಿ ಬೇರೆ ವಾಯ್ಸ್ ಅಲ್ಲಿ ಐಶ್ವರ್ಯ ಅಕ್ಕ ಕರೆಕ್ಟ್ ಮೆಡಿಸಿನ್ ಕೊಡ್ತಿಲ್ಲ ಅನ್ನೋ ನಿಜ ಹೇಳಿದ್ರೆ ಆ ವಿಷಯ ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ ಮಮ್ಮಿ. ನಮ್ಮ ಮನೇಲಿ ನಮ್ಮ ಸೊಸೆ ಟ್ಯಾಬ್ಲೆಟ್ ಸರಿಯಾಗಿ ಕೊಡ್ತಿಲ್ಲ ಅನ್ನೋ ವಿಷಯ ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಏನ್ ಹೇಳಿ? ಹೋಗ್ಲಿ, ಅಶೋಕ್ ಬಾವನ್ಗೆ ಫೋನ್ ಮಾಡಿ ವಿಷಯ ಹೇಳಿದ್ರೆ, ಅವರಿಂದಾನೇ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡಿದ್ರೆ? ಅಶೋಕ್ ಅಣ್ಣನೇ ಅಲ್ಲ, ಆ ದೇವರೇ ಇಳಿದು ಬಂದು ಐಶ್ವರ್ಯ ಅತ್ತಿಗೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಮಮ್ಮಿ ನಂಬಲ್ಲ. ಯಾಕೆ ಅಂದ್ರೆ ಐಶ್ವರ್ಯ ಅತ್ತಿಗೆ ಮೇಲೆ ಮಮ್ಮಿಗೆ ಅಷ್ಟು ನಂಬಿಕೆ. ಐಶ್ವರ್ಯ ಅತ್ತಿಗೆ ಆ ಟ್ಯಾಬ್ಲೆಟ್ಸ್ ಕೊಡ್ದಿದ್ದ ಹಾಗೆ ಮಾಡೋಕ್ಕಾಗಲ್ಲ. ನಾವು ಹೋಗಿ ನಿಜವಾದ ಟ್ಯಾಬ್ಲೆಟ್ಸು ಕೊಡೋಕ್ಕಾಗಲ್ಲ. ಏನ್ ಮಾಡಬೇಕು ಅರ್ಥ ಆಗದೆ ಹುಚ್ಚ ಹಿಡಿತಾ ಇದೆ ನನಗೆ. ಏನು ಅಂದ್ರೆ ಹಾ, ಒಂದ್ ಕೆಲ್ಸ ಮಾಡೋಣ. ಏನು? ಗುಡ್ ಐಡಿಯಾ ಶ್ಯಾಮ. ಹಾಗೆ ಮಾಡಿದ್ರೇನೆ ಡ್ಯಾಡಿಗೆ ಕರೆಕ್ಟ್ ಮೆಡಿಸಿನ್ ಸಿಗೋದು. ನಮಸ್ತೆ ಸರ್. ನಮಸ್ತೆ.
ಏನ್ ಅಖಿಲ್ ಮಾತಾಡ್ಬೇಕು ಅಂದ್ರಿ? ನಿಮ್ಮ ನರ್ಸ್ ಯಾರನ್ನಾದರೂ ನಮ್ಮ ಮನೆಗೆ ಕಳಿಸಿ ನೀವು ಹೇಳಿರೋ ಟ್ಯಾಬ್ಲೆಟ್ಸ್ನ ಟೈಮ್ ಪ್ರಕಾರ ಕೊಡೋ ಹಾಗೆ ಮಾಡೋಕ್ಕಾಗತ್ತಾ? ಹಾಗೆ ಮಾಡಿದ್ರೆ ಮಾವನ್ಗೆ ಕರೆಕ್ಟ್ ಮೆಡಿಸಿನ್ ಸಿಗತ್ತೆ, ಅವ್ರು ಬೇಗ ಗುಣನೂ ಆಗ್ತಾರೆ. ನಿಮ್ ಯೋಚನೆ ಚೆನ್ನಾಗಿದ್ಯಮ್ಮ, ಆದ್ರೆ ನಾನು ಟ್ಯಾಬ್ಲೆಟ್ಸ್ ಕೊಡೋಕ್ಕೋಸ್ಕರ ನರ್ಸ್ನ ನಿಮ್ ಮನೆಗೆ ಕಳ್ಸಿದೀನಿ ಅಂದ್ರೆ ನಂಬ್ತಾರಾ ಅಂತ. ಅಂದ್ರೆ ಜನರಲ್ ಆಗಿ ಪೇಷಂಟ್ಗೆ ಮನೆಯವರೇ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ವಾ, ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ನರ್ಸನ್ ಕರೆಸಿ ಮನೇಲಿ ಇಟ್ಕೊಳ್ಳೋದಿಲ್ವಲ್ಲ. ಈಗ ನಾನು ನರ್ಸನ್ ಕಳ್ಸಿದ್ರೆ ಅವ್ರಿಗೆ ಇಲ್ದಿರೋ ಅನುಮಾನ ಎಲ್ಲ ಬಂದ್ರೆ ಅಂತ. ಅದು ನಿಜಾನೇ ಡಾಕ್ಟರ್. ಅವರಿಗೆ ಅನುಮಾನ ಬರ್ದಂಗೆ ನರ್ಸ್ನ ಅಲ್ಲಿ ಕಳ್ಸಕ್ಕೆ ಏನು ಮಾಡ್ಬೋದು? ಒಂದು ಕೆಲಸ ಮಾಡಿ ಡಾಕ್ಟರ್. ಏನಮ್ಮ? ದಿನಾ ಕೊಡೋ ಟ್ಯಾಬ್ಲೆಟ್ ಜೊತೆಗೆ ಹೊಸದಾಗಿ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿ. ಟ್ಯಾಬ್ಲೆಟು ಕೊಡಬೇಕು, ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿ. ಇಂಜೆಕ್ಷನ್ ಮನೆಯವ್ರು ಕೊಡಕ್ಕಾಗಲ್ಲ, ನರ್ಸ್ನ ಕಳಿಸ್ತೀನಿ ಅಂತ ಹೇಳಿ. ಆಗ ಯಾರಿಗೂ ಅನುಮಾನ ಬರಲ್ಲ. ಹಾ, ಗುಡ್ ಐಡಿಯಾ. ಹಾಗೆ ಮಾಡೋಣ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನರ್ಸ್ನ ನಾವು ಕಳಿಸಿದ್ದೀವಿ ಅನ್ನೋ ವಿಷಯ ಮಾತ್ರ ಯಾವ ಪರಿಸ್ಥಿತಿನಲ್ಲೂ ಯಾರಿಗೂ ಮನೇಲಿ ಗೊತ್ತಾಗಬಾರ್ದು. ಮನೇಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನರ್ಸ್ನ ಹುಷಾರಾಗಿರೋಕ್ ಹೇಳಿ. ಹಾಗೆ ಆಗ್ಲಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ. ನೀವು ಆರಾಮಾಗಿರಿ. ನಿಮ್ಮ ಋಣ ಈ ಜನ್ಮದಲ್ಲಿ ಮರೆಯಲ್ಲ ಡಾಕ್ಟರ್. ಇಟ್ಸ್ ಓಕೆ, ಬರ್ತೀನಿ. ಹ್ಮ್. ಶ್ಯಾಮ, ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಡ್ ಬಾ. ಸರಿ ರೀ. ನೀರ್ ಕುಡೀರಿ. ಏನಾಯ್ತ್ರಿ, ಹೀಗಿದ್ದೀರಾ? ಹುಷಾರಿಲ್ವಾ? ಅದೇನಿಲ್ಲ ಶ್ಯಾಮ, ಗ್ಯಾಪ್ ಇಲ್ದೆ ರೈಡ್ಸ್ ಬಂತು, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ತುಂಬಾ ಸುಸ್ತಾಗಿರೋ ಹಾಗಿದೆ. ಸ್ವಲ್ಪ ಸ್ವಲ್ಪ ಅಂತೀರಲ್ಲ, ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದ್ದೀರಾ. ಇನ್ನಿವತ್ತಿಗೆ ನೀವು ಯಾವ ರೈಡ್ಗೂ ಹೋಗೋದ್ ಬೇಡ. ಬೇಗ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ. ತಿನ್ನೋದೆಲ್ಲ ಆಮೇಲೆ, ಮೊದಲು ಸ್ವಲ್ಪ ರೆಸ್ಟ್ ಮಾಡ್ತೀನಿ. 1 ಗಂಟೆ ಮಲಗದೆ ಇದ್ರೆ ನಂಗೆ ರಿಲೀಫ್ ಆಗಲ್ಲ ಅನ್ಸತ್ತೆ. ಸರಿ, ಹಾಗೆ ಮಾಡಿ. ಹೋಗಿ ಮಲ್ಕೊಳ್ಳಿ. ಶ್ಯಾಮ, ಫೋನ್ ಚಾರ್ಜ್ ಖಾಲಿ ಆಗಿದೆ ಅನ್ಸುತ್ತೆ, ಫೋನ್ ಚಾರ್ಜಿಗೆ ಹಾಕು. ಸರಿ, ಹಾಕ್ತೀನಿ. ಶ್ಯಾಮ, ಪಿಲ್ಲೋ ತಗೊಂಬಾ. ಅಯ್ಯೋ, ರೈಡ್ ಬುಕ್ ಆಯ್ತಲ್ಲ. ಆಫ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಕ್ಯಾನ್ಸಲ್ ಮಾಡ್ತೀನಿ. ಹಲೋ, ಈಗ ರೈಡ್ ಬುಕ್ ಮಾಡಿದ್ದು ನಾನೇನಮ್ಮ? ಅವ್ರು ಮಲಗಿದ್ದಾರೆ. ರೈಡ್ ಕ್ಯಾನ್ಸಲ್ ಮಾಡ್ತೀನಿ, ನೀವು ಮತ್ತೆ ಬುಕ್ ಮಾಡ್ತೀರಾ? ಅಮ್ಮ ಒಂದು ನಿಮಿಷ, ಆ ರೈಡ್ನ ಕ್ಯಾನ್ಸಲ್ ಮಾಡಬೇಡಮ್ಮ, ನೀನು ಕೈ ಮುಗಿತೀನಿ. ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಿದ್ರೆ ಈಗ ಬುಕ್ ಆಯ್ತಮ್ಮ, ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಬೇಡಮ್ಮ.
ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕು. ನನ್ನ ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಯಾರೂ ಇಲ್ಲಮ್ಮ. ಡಾಕ್ಟರ್ ಕೊಟ್ಟರು ಅಪಾಯಿಂಟ್ಮೆಂಟ್ಗೆ ಟೈಮ್ ಬೇರೆ ಆಗ್ತಾ ಇದೆ. ದಯವಿಟ್ಟು ನಿನ್ನ ಮನೆಯವ್ರ ನೆಪ್ಸಿ ರೈಡಿಗೆ ಕಳಿಸ್ಕೊಡಮ್ಮ. ನಿನಗೆ ಪುಣ್ಯ ಬರುತ್ತೆ. ಓಕೆ ಸರ್, ಒಂದು 5 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಬೈಕ್ ಇರುತ್ತೆ. ಬೇಗ ಕಳಿಸ್ಕೊಡಮ್ಮ. ಸರಿ. ರೀ, ಪಾಪ ಇವರು ಯಾರೋ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ. ಕರ್ಕೊಂಡು ಹೋಗೋರು ಯಾರೂ ಇಲ್ವಂತೆ. ಇವಾಗ ತಾನೇ ಬಂದು ಮಲಗಿರೋ ನಿಮ್ಮನ್ನ ನಾನು ಎಬ್ಸಲ್ಲ. ಅದಕ್ಕೆ ನಿಮ್ಮ ಬದಲು ನಾನೇ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಬಿಟ್ಟು ಬರ್ತೀನಿ. ನೀವು ಸುಮ್ಮನೆ ಕಲ್ಸಿರೋ ಬೈಕ್ ರೈಡ್ ಈಗ ಹೀಗೆ ಕೆಲ್ಸಕ್ಕೆ ಬರ್ತಿದೆ. ಸಾರಿನಪ್ಪ, ರೆಸ್ಟ್ ತಗೊಳ್ತಾ ಇರೋ ನಿಮಗೆ ಡಿಸ್ಟರ್ಬ್ ಮಾಡಿದೆ. ನೀವೇನೂ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರು ಆರಾಮಾಗಿ ನಿದ್ರೆ ಮಾಡ್ತಿದ್ದಾರೆ. ಅವ್ರ ಬದಲು ನೀನು ಬಂದಿಯೇನಮ್ಮ? ಹೌದು ಸರ್, ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರಲ್ಲ, ಆ. ಅರ್ಜೆಂಟ್ ಅಂದ್ರಿ, ಅದಕ್ಕೆ ನಾನೇ ಬಂದೆ. ತುಂಬ ಥ್ಯಾಂಕ್ಸ್ ಅಮ್ಮ. OTP ಹೇಳಿ. 7781. ಎಷ್ಟಮ್ಮ? 110 ರೂಪಾಯಿ. ಹೆಲ್ಮೆಟ್ ತಗೊಳಮ್ಮ. ನನ್ನ ಹತ್ರ ಚಿಲ್ಲರೆ ಇಲ್ಲ. 100 ರೂಪಾಯಿ ಕೊಡಿ, ಪರವಾಗಿಲ್ಲ.
100 ತೊಗೊಂಡ್ರೆ ನಿನಗೆ 10 ರೂಪಾಯಿ ನಷ್ಟ ಅಲ್ವೇನಮ್ಮ? ನಿಮ್ಮಂಥ ದೊಡ್ಡವ್ರನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ. ನಂಗೆ ಅದೇ ಖುಷಿ ಆಗ್ತಿದೆ. ಆ ಖುಷಿ ಮುಂದೆ ಇದು ನಷ್ಟ ಅಲ್ಲ. ನೀನು ನಿಮ್ಮ ಮನೆಯವರು 100 ಕಾಲ ಚೆನ್ನಾಗಿರಿಮ್ಮ. ಬರ್ತೀನಮ್ಮ.